ಹಾಯ್ ಕರ್ನಾಟಕ, ನಮಸ್ತೆ. ಇವತ್ತು ನಾನು ಅಯೋಧ್ಯೆಯ ಗಲ್ಲಿಗಳು ಮತ್ತು ಇಲ್ಲಿಯ ಸರಯೂ ನದಿಯ ಹಗಲಿನ ಒಂದು ದೃಶ್ಯವನ್ನು ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ನಿನ್ನೆ ರಾತ್ರಿಯ ದೃಶ್ಯವನ್ನು ತೋರಿಸಿದ್ದೆ, ಆ ಲೈಟಿಂಗೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಈಗ ನಾನು ಹಗಲಲ್ಲಿ ಸರಯೂ ನದಿ ಮತ್ತು ಅದರ ಒಂದು ಕವಲು ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಮೊದಲು ತುಂಬ ಕೊಳಕಾಗಿತ್ತು. ನಾನು 2013ರಲ್ಲಿ ಇಲ್ಲಿ ಭೇಟಿ ಕೊಟ್ಟಿದ್ದೆ. ಈಗ ತುಂಬ ನೀಟಾಗಿದೆ ನೋಡಿ. ಇದು ಆಳ ಇಲ್ಲ ಅಂತೆ ನೋಡಿ, ಆರಾಮದಲ್ಲಿ ಹೋಗ್ಬೋದು. ಇಲ್ಲಿ ಆಳ ಇಲ್ಲ, ಇದು ನೋಡಿ, ಆಳ ಇಲ್ಲ. ಇಲ್ಲಿ ಎಷ್ಟು ಕ್ಲೀನಾಗಿದೆ ನೋಡಿ. ಇಲ್ಲಿ ಕಸ ಎಲ್ಲ ಹಾಕಿದರೆ ಫೈನ್ ಇದೆ. ಈಗ ಇಲ್ಲಿಂದ ಒಂದು 10 ನಿಮಿಷ ಮುಂದೆ ಹೋದರೆ ಮುಖ್ಯ ನದಿ ಸಿಗುತ್ತದೆ, ಸರಯೂ ಅಂತ. ಮುಂಚೆ ಸರಯೂ ನದಿ ಅಯೋಧ್ಯ ರಾಮ ಮಂದಿರದ ಹತ್ತಿರದಲ್ಲೇ ಹರಿಯುತ್ತಿತ್ತಂತೆ. ಕಾಲಾಂತರದಲ್ಲಿ ಅದು ತನ್ನ ಹರಿವನ್ನು ಬದಲಾಯಿಸಿ ಈಗ ಸಾಧಾರಣ ಒಂದೂವರೆ ಕಿಲೋಮೀಟರ್ ದೂರಕ್ಕೆ ಬಂದಿದೆ ಈಗ ಅಯೋಧ್ಯ ರಾಮ ಮಂದಿರದಿಂದ. ಪ್ರಾಚೀನ್ ಗೋರೆ ರಾಮ್ ಮಂದಿರ್, ಮಹಾರಾಷ್ಟ್ರ ಭವನ. ಇದು ಮಹಾರಾಷ್ಟ್ರದವ್ರಿಗೊಂದು ಬಹುಶಃ ಧರ್ಮಛತ್ರ ಇರಬೇಕು. ಈ ಸರಯೂ ನದಿಯ ಕಾಲುವೆ ದಾಟಲಿಕ್ಕೆ ಇಲ್ಲೊಂದು ಪುಟ್ಟ ಬ್ರಿಡ್ಜ್ ಇದೆ. ಇದು ಅಲ್ಲಿ ಹೋಗಿ ಅಲ್ಲೆಲ್ಲೋ ಮುಂದೆಲ್ಲೋ ಅದು ಮುಖ್ಯ ನದಿಗೆ ಸೇರ್ತದೆ. ಈ ಪ್ಲೇಸ್ ಇದೆ ಅಲ್ಲ, ಇದೊಂದು ಒಂಥರ ದ್ವೀಪ ಥರ ಉದ್ದಕ್ಕಿದೆ. ಒಂದು 100-150 ಮೀಟ್ರ್ ಅಗಲ ಇದೆ, ದ್ವೀಪ ಥರ ಇದು. ಇಲ್ಲಿಂದ ಮುಖ್ಯ ನದಿವರೆಗೆ ಇದು ನೋಡಿ. ಇದೊಂದು ದೊಡ್ಡ ದೇವಾಲಯ ಸಮುಚ್ಚಯ. ಬಹುಶಃ ಇಲ್ಲೊಂದು 7-8 ದೇವಸ್ಥಾನ ಇರಬೇಕು. ಇದೇ ಇಲ್ಲೇ ಹತ್ತಿರದಲ್ಲಿ ನೋಡಿ. ಇದು ಮುಖ್ಯ ಸರಯೂ ನದಿ ನೋಡಿ. ಬಹುಶಃ ಇಲ್ಲಿ ಬೋಟಿಂಗ್ ಸೌಲಭ್ಯ ಇರಬೇಕು. ಬೋಟಿಂಗ್ ಸೌಲಭ್ಯ ಇದೆ ಕಾಣ್ತದೆ. ಇದೊಂದು ಸುತ್ತು ಹೋಗಿ ಬರ್ತೀನಿ. ಮುಂಚೆ ಈ ನದಿ ಆ ಕಡೆಯಿಂದ ಬಂದು ಸೀದಾ ಹೋಗ್ತಿತ್ತು. ಕಾಲಾಂತರದಲ್ಲಿ ಅದು ತನ್ನ ಹರಿವನ್ನು ನೋಡಿ ಈ ಕಡೆ ಬದಲಾಯಿಸಿತು. ಈ ಕಡೆ ಅಲ್ಲಿಂದ ಹೋಗ್ತಿದ್ರೆ ಅದು ಅಯೋಧ್ಯೆಯ ರಾಮ ಮಂದಿರದ ತುಂಬಾ ಹತ್ತಿರದಲ್ಲೇ ಹರಿತಿತ್ತಂತೆ. ಅಕೇಲಾ ಬಾಯ್, ಅಕೇಲಾ ಕಿತ್ನಾ ಟೈಮ್? ಓಕೆ, ಚಲೋ. ಒಬ್ಬರಿಗೆ 100 ರೂಪಾಯಿ ಅಂತೆ, 15 ನಿಮಿಷ. ಬಾಯ್ ಕಾಣಿಸಾನೆಗ ನೋಡಿ. ಒಂದು 15 ನಿಮಿಷ ರೌಂಡಿಗೆ 100 ರೂಪಾಯಿ ತಗೊಳ್ತಾರೆ. ನೋಡಿ, ಇವರು 4 ಜನ ಕನ್ನಡದವರ ನೋಡಿ. ನಮ್ಮದು ಕನ್ನಡದವರು 4 ಜನ ಇದ್ದಾರೆ. ಅವರು ಬೆಂಗಳೂರಾ? ನಂದು ಮಂಗಳೂರು. ಹೌದಾ? ಎಲ್ಲ ಹೋಗಿ ಇಲ್ಲಿ ಬಂದದಾ? ನಾನು 3 ದಿವಸ ಆಯ್ತು ಇಲ್ಲಿ ಬಂದು. ಇದು पहनूंगा भाई, पहनूंगा. सेफ्टी तो मेन है ना. किधर डूब गया था फिर. ಇದು ಸಾಧಾರಣ 50 ಫೀಟ್ ಆಳ ಇದೆ ಅಂತೆ ಇದು ನದಿ ಮಧ್ಯಭಾಗದಲ್ಲಿ. ಹದಿನೈದು ನಿಮಿಷಕ್ಕೆ 100 ರೂಪಾಯಿ ಬಂತು ನಾವು ಇಳಿಯುವ ಜಾಗ. ನೋಡಿ, ಸ್ವಲ್ಪ ಜಾಗ್ರತೆಯಾಗಿ ಹೋಗಬೇಕು. ಇಲ್ಲಿ ಅಷ್ಟು ಆಳ ಇಲ್ಲ.
ಜಾಗ್ರತೆ ಹೋಗಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ನೋಡಿ ಎಲ್ಲ ಸ್ನಾನ ಎಲ್ಲ ಮಾಡ್ತೀವಿ. ನೋಡಿ ಈ ಥರ ಬೋಟ್ಗಳನ್ನು ನಿಲ್ಲಿಸಿರ್ತಾರೆ. ಈ ಘಾಟನ್ನೆಲ್ಲ ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ ಅಂದರೆ ನಾವು ಬಾಯಲ್ಲಿ ಹೇಳಿದರೆ ನೀವು ನಂಬಲಿಕ್ಕಿಲ್ಲ. ಇಲ್ಲಿ ನೋಡಿ, ನೆಲ ನೋಡಿ, ಒಂದು ಕಸ ಕಾಣಲಿಕ್ಕಿಲ್ಲ ನಿಮಗೆ. ನೋಡಿ ಒಂದು ಕಸ ನೋಡಿ ಎಷ್ಟು ಸ್ವಚ್ಛ ಆಗಿದೆ ನೋಡಿ. ಒಂದೇ ಒಂದು ಕಸ ಕಾಣಲಿಕ್ಕಿಲ್ಲ ನಿಮಗೆ ನೋಡಿ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.